ಹ್ಯಾಬಿಟ್ಸ್ನ ಅಳವಡಿಸ್ಕೊಂಡಿದ್ದೆ ಆದರೆ ಆ ದಿನಚರಿನೇ ನಿಮ್ಮನ್ನು ಹಾಳು ಮಾಡ್ತಕ್ಕಂಥದ್ದು. ಎಷ್ಟು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ವಾಯುಮೂತ್ರವನ್ನು ಅಭ್ಯಾಸ ಮಾಡಬೇಕು. ವಾಯು ಅಂದರೆ ಗ್ಯಾಸ್ಟ್ರಿಕ್, ಕೆಲವೊಮ್ಮೆ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಫ್ರೀ ಸಿಕ್ಕುತ್ತೆ ಅಂತೇಳಿ ಚೆನ್ನಾಗಿ ತಿಂದ್ಬಿಟ್ಟಿದ್ದಾರೆ. ಸೊ ರೀಸೆಂಟ್ಲಿ ಆಗ್ತದೆ ಪಾವನ ಅಂದರೆ ಗ್ಯಾಸು, ಮುಕ್ತ ಅಂದರೆ ದೂರ ಮಾಡ್ತಕ್ಕಂಥದ್ದು. ಆದರೆ ವಜ್ರಾಸನದಲ್ಲಿ ಕುಳಿತುಕೊಂಡಿದ್ದೆ ಆದರೆ ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ. ಕೆಲವೊಮ್ಮೆ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಫ್ರೀ ಸಿಕ್ಕುತ್ತೆ ಅಂತೇಳಿ ಚೆನ್ನಾಗಿ ತಿಂದ್ಬಿಟ್ಟಿದ್ದಾರೆ. ಕೆಲವರು ಅದೊಂದು ಅಭ್ಯಾಸ, ಯಾರಾದರೂ ಬೇರೆಯವರು ಕೊಡಿಸ್ತಾರೆ ಅಂದರೆ ಅಥವಾ ಫ್ರೀ ಸಿಕ್ಕತ್ತೆ ಚೆನ್ನಾಗಿ ಕುತ್ತಿಗೆವರೆಗೂ ತಿಂದ್ಬಿಡ್ತಾರೆ. ತಿರ್ಗಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಒಂದು 3 ದಿನದಲ್ಲಿ 2 kg ಜಾಸ್ತಿ ಆಗ್ಬಿಟ್ಟಿರ್ತಾರೆ. ಅವ್ರು ತಿಂತಾರೆ, ಹೊಟ್ಟೆ ಕಿರ್ಚ್ಕೋತಾ ಇರುತ್ತೆ. ನಾನು ಸತ್ತೋದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊಂದು ತಿಂದ್ಬಿಟ್ಟಿರ್ತಾರೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಮತ್ತು ಶನಿವಾರ ಭಾನುವಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜಂಕ್ ಫುಡ್ ಜಾಸ್ತಿ ಶನಿವಾರ ಭಾನುವಾರ ಹೋಗೋದು ಅನಿಸುತ್ತೆ. ಸೋಮವಾರ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಯಾಕೆಂದರೆ ಸರಿ ತಿಂದಿರ್ತಾರೆ. ಇಷ್ಟ ಇರೋದೆಲ್ಲನೂ ತರಿಸ್ಕೊಂಡು ತಿಂಡಿ ಬೇಡ ಅಂತಲ್ಲ, ನಾವು ಹೋಟೆಲ್ಗೆ ಹೋಗಲ್ಲ ಅಂತಲ್ಲ. ಆದರೆ ಯಾವ ರೀತಿ ಇರಬೇಕು, ಒಂದು ಪ್ಲೇಟ್ ತೊಗೋತೀರಾ, ಒಂದು ಪ್ಲೇಟ್ ತೊಗೊಂಡು 3 ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಸ್ವಲ್ಪ ತೊಗೊಳ್ಳಿ. ಹಾಗಾದಾಗ ಏನು ತೊಂದರೆ ಆಗೋದಿಲ್ಲ. ಇಲ್ಲಾಂದ್ರೆ ಏನಾದರೂ ಒಂದು ಪ್ಲೇಟ್ ಬೆಳಗ್ಗೆ ತೊಗೊಂಡ್ರೆ ಸೊ ರೀಸೆಂಟ್ಲಿ ಆಗಿಬಿಡುತ್ತೆ. ಸೊ ಹಿಂಗಾಗ್ಬಿಡುತ್ತೆ. ತುಂಬ ಎಚ್ಚರಿಕೆ ವಹಿಸಬೇಕು. ತುಂಬ ಖಾರ ತಿನ್ನೋದು, ತುಂಬ ಉಪ್ಪು ತಿನ್ನೋದು, ತುಂಬ ಎಣ್ಣೆ ಪದಾರ್ಥಗಳು ತಿನ್ನೋದು ಬಹಳ ಎಚ್ಚರಿಕೆ ವಹಿಸಬೇಕು. ಎಷ್ಟು ಹಿತವಾದಂಥ ನುಡಿಯನ್ನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಹಿತಬುಕ್, ಮಿತಬುಕ್, ಶ್ರುತಬುಕ್, ಋತುಬುಕ್, ನತು ರೋಗವಾನ್ ಭಾವತೆ ಅಂತ ಹೇಳಿದ್ದಾರೆ. ಅಂದರೆ ಹಿತಬುಕ್ ಅಂದರೆ ಹಿತವಾದಂಥ ಆಹಾರವನ್ನು, ಮಿತಬುಕ್ ಅಂದರೆ ಮಿತವಾಗಿ, ಋತುಬುಕ್ ಅಂದರೆ ಸತ್ಯದಿಂದ ಗಳಿಸಿರ್ತಕ್ಕಂಥ ಆಹಾರ ಆಗಬೇಕು. ಯಾರ್ದೋ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದು ಆಗಬಾರ್ದು. ಬೇರೆಯವ್ರ ಕಣ್ಣೀರಲ್ಲಿ ನಮ್ಮ ಅನ್ನ ಇರಬಾರ್ದು. ಹಿತಬುಕ್, ಮಿತಬುಕ್, ಋತುಬುಕ್ ಅಂದರೆ ಸರಿಯಾದ ಟೈಮಲ್ಲಿ ತಗೊಂಡ್ಬೇಕು. ಶುದ್ಧ ಬುಕ್ ಅಂದರೆ ಸತ್ಯದಿಂದ ಗಳಿಸಿರ್ತಕ್ಕಂಥ ಆಹಾರ ಪದಾರ್ಥಗಳು. ನತು ರೋಗವನ್ನುವಂತೆ ಈ ರೀತಿ ತಗೊಂಡಾಗ ಅಷ್ಟು ಸುಲಭನಾಗಿ ರೋಗಿಯಾಗಿ ಸಾಧ್ಯ ಇಲ್ಲ ಅಂತ. ಸೊ ಇವುಗಳನ್ನು ಎಚ್ಚರಿಕೆ ವಹಿಸಿ ಫಾಲೋ ಮಾಡೋದಕ್ಕೆ ಅಭ್ಯಾಸ ಮಾಡಬೇಕು. ಮತ್ತು ನೀರು ತಗೊಳ್ಳೋದು, ಸ್ಪಷ್ಟವಾಗಿ ನೀರನ್ನು ತಗೊಂಡಿರ್ತಾರೆ. ಒಂದು ದಿನ ತುಂಬ ಚೆನ್ನಾಗಿ ನೀರು ಕುಡಿತಾರೆ, ಮತ್ತೊಂದು ದಿನ ಬೆಳಿಗ್ಗೆ ಸಣ್ಣ ಗ್ಲಾಸ್ ನೀರು ತಗೊಂಡ್ರೆ ಇನ್ನು ರಾತ್ರಿ ಒಂದು ಸಣ್ಣ ಗ್ಲಾಸ್ ನೀರು ತಗೊಂಡಿದ್ದಾರೆ. ಇತ್ತೀಚೆಗೆ ಒಬ್ಬ 19 years ಅವ್ರು ತೀರ್ಕೊಂಡ. 19 ವರ್ಷದ ಹುಡುಗ, ಹಾರ್ಟ್ ಅಟ್ಯಾಕ್ ಆಗಿದೆ, ಕಿಡ್ನಿ ಫೇಲ್ಯೂರ್ ಆಗಿದೆ. ಯಾಕೆಂದ್ರೆ ಆತ ಬೆಳಿಗ್ಗೆ ಸಣ್ಣ ಗ್ಲಾಸ್ ನೀರು ಕುಡಿದ್ರೆ ಇನ್ನು ರಾತ್ರಿ ನೀರು ಕುಡಿತಾ ಇದ್ದಾರೆ. ರಕ್ತ ಗಟ್ಟಿಯಾಗಿ ಅಷ್ಟು ತೊಂದರೆ ಉಂಟಾಗುತ್ತೆ. ಗ್ಯಾಸ್ಟ್ರಿಕ್ಕಿಂದ ಎಷ್ಟು ತೊಂದರೆ ಉಂಟಾಗುತ್ತೆ ಅಂತ ಗೊತ್ತಾ? ಗ್ಯಾಸ್ಟ್ರಿಕ್ ಅಸಿಡಿಟಿ ಆದಾಗ ಹೊಟ್ಟೆ ನೋವಾಗುತ್ತೆ, ಹೊಟ್ಟೆ ಉರಿ ಬರುತ್ತೆ, ಎದೆ ಉರಿ ಬರುತ್ತೆ, ಗಂಟಲು ಉರಿ ಬರುತ್ತೆ, ತಲೆ ಸುತ್ತು ಬರುತ್ತೆ, ತಲೆ ನೋವಾಗ್ತಾ ಇರುತ್ತೆ, ಹಲ್ಲುಗಳೆಲ್ಲ ಜುಮ್ ಅನ್ಲಿಕ್ಕೆ ಪ್ರಾರಂಭ ಆಗ್ತದೆ, ಡೀಸೆಂಟ್ರಿ ಆಗುತ್ತೆ. ತುಂಬ ಹೈಪರ್ ಅಸಿಡಿಟಿ ಆಯಿತು ಅಂದರೆ IBS ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂದರೆ ಇರಿಟಬಲ್ ಬೌಲ್ ಸಿಸ್ಟಮ್ ಆಗಿಬಿಡುತ್ತೆ. ಎವ್ರಿ 2 hours 3 hours ಮೋಷನ್ ಹೋಗ್ತಾ ಇರಬೇಕಾಗುತ್ತೆ. ಇಲ್ಲ ಲಿವರ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದೆಲ್ಲ ಬೇಕಾ ಯೋಚನೆ. ಹಾಗಿದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಮಾತ್ರೆ ತಗೊಳ್ಳೋದು, ಎಷ್ಟು ಮಾತ್ರೆ ತಗೊಳ್ತೀರಾ? ಎಷ್ಟು ಮಾತ್ರೆ ತಗೊಳ್ಳಿಕ್ಕೆ ಆಗುತ್ತೆ ಯೋಚನೆ ಮಾಡಿ. ಪ್ರತಿದಿನ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ, ನೀವು ಪ್ರತಿದಿನ ಮಾತ್ರೆ ತಗೊಳ್ತಾ ಇದ್ದೀರಿ, ಲಿವರ್ ಏನಾಗುತ್ತೆ, ಕಿಡ್ನಿ ಏನಾಗುತ್ತೆ ಯೋಚನೆ ಮಾಡಿ. ಮ್ಯಾನೇಜ್ ಮಾಡ್ಬೋದು, ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಪ್ರತಿದಿನ ಯೋಗ ಅಭ್ಯಾಸ ಮಾಡಿ. ತುಂಬ ಇದೆ ಅಂದರೆ ಖಂಡಿತವಾಗಿ ನಮ್ಮನ್ನು ಭೇಟಿ ಮಾಡಿ. ಇನ್ನೂ ನಿಯಮಗಳನ್ನು ಹೇಳ್ತೇವೆ. ನಿಮ್ಮಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅದನ್ನು ಹೇಳ್ತೇವೆ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ಬಹಳ ವಿಶೇಷವಾದಂಥ ಬೆನಿಫಿಟ್ಸ್ ಆಗುತ್ತೆ.
ತುಂಬ ವಿಶೇಷವಾಗಿ ನಮ್ಮ ಎಷ್ಟೋ ಜನ ಸಾವಿರಾರು ಮಂದಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸಿಂದ ಹೊರಗಡೆ ಬಂದಿದ್ದಾರೆ. ಅವರು ನಾನು ಕ್ಯೂರೇ ಆಗೋದಿಲ್ಲ, ನನಗೆ IBS ಪ್ರಾಬ್ಲಮ್ ಇದೆ ಅಂತಕ್ಕಂಥ ಇವತ್ತಿನ ದಿನ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ದಿನಚರಿ ಪರಿಶೀಲಿಸಿ ಅದಕ್ಕೆ ಆಸನಗಳನ್ನು ಬರ್ಕೊಡ್ತೇವೆ, ಅದಕ್ಕೆ ಯಾವ್ಯಾವ ಒಂದು ಆಹಾರ ಬಿಡಬೇಕು ಅಂತೇಳಿ ಎಲ್ಲ ಹೇಳ್ತೇವೆ. ಏನಿಲ್ಲ, ತುಂಬ ಕಾರ್ಬೋಹೈಡ್ರೇಟ್ ಆಹಾರಗಳನ್ನು ತಿಂತಾ ಇದ್ರೆ ಅದನ್ನು ಬಿಡಬೇಕಾಗುತ್ತೆ. ಉದಾಹರಣೆ ಅವರೆಕಾಯಿ, ಈ ರೀತಿ ಪದಾರ್ಥಗಳನ್ನು ಬಿಡಬೇಕಾಗುತ್ತೆ. ಹಾಗೆ ಕೆಲವು ಆಸನಗಳನ್ನು ನೋಡೋದಾದ್ರೆ ಈ ಶಶಾಸನ ಅಂತೇಳಿ ತುಂಬ ವಿಶೇಷವಾದ ಆಸನ. ವಜ್ರಾಸನದಲ್ಲಿ ಕುಳಿತುಕೋಬೇಕು, ಕೈಗಳನ್ನು ಈ ರೀತಿ ಅಳವಡಿಸಿ. ವಜ್ರಾಸನ ಆಗೋದಿಲ್ಲ ಅಂದರೆ ಸುಖಾಸನದಲ್ಲಿ ಈ ರೀತಿಯೂ ಸಹ ಕುತ್ಕೋಬಹುದು, ಈಗೂ ಸಹ ಕುತ್ಕೊಂಡು ಅಭ್ಯಾಸ ಮಾಡಬೇಕು. ಆದರೆ ವಜ್ರಾಸನದಲ್ಲಿ ಕುಳಿತುಕೊಂಡಿದ್ದೆ ಆದರೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಈ ರೀತಿ ಅಳವಡಿಸಿ ಉಸಿರನ್ನು ತೆಗೆದುಕೊಂಡು ನಿಧಾನ ಹೊಟ್ಟೆಯನ್ನು ದಪ್ಪ ಮಾಡಿ, ಹೊಟ್ಟೆ ತೊಡೆ ಹೆಚ್ಚಾಗಬೇಕು. ಉಸಿರು ಹೊರಗಡೆ ಬಿಡುವಾಗ ಹೊಟ್ಟೆ ಒಳಗಡೆ ಹೇಳ್ಕೋಬೇಕು. ಸರ್ ನಮ್ಗೆ ಹೊಟ್ಟೆ ಜಾಸ್ತಿ ಇದೆ, ಹೊಟ್ಟೆ ಮೊದಲೇ ತೊಡೆ ಹೆಚ್ಚಾಗುತ್ತೆ ಅಂದರೆ ಇದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಓಕೆ, ನಂತರ ಉಸಿರು ಹೊರಗಡೆ ಬಿಟ್ಟ ಹೊಟ್ಟೆ ಒಳಗಡೆ ತಗೋಬೇಕು. ಇದು ಒಂದ್ಸಲ ಆಗಿದೆ. ಹಾಗೆ 2 ನಿಮಿಷ ಅಭ್ಯಾಸ ಮಾಡಬೇಕು. ಇನ್ಹೇಲ್, ಎಕ್ಸೇಲ್. ಇದು ಒಂದು ಸಲ ಆಗಿದೆ. ಹಾಗೆ 2 ನಿಮಿಷದವರೆಗೂ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡಬೇಕು. ಉಸಿರನ್ನು ಎಲ್ಲೂ ಹಿಡಿಯಬೇಕು, ಬಹಳ ಮುಖ್ಯವಾದಂಥ ಒಂದು ಎಚ್ಚರಿಕೆ ಅದು. ಮತ್ತು ಅನಾವಶ್ಯಕವಾಗಿ ತುಂಬ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೋಗ್ಬೇಕು, ನಾಳೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಆಸನ ಏಕಹಸ್ತ ಬ್ರಹ್ಮ ಮುದ್ರಾಸನ. ಹೀಗೆ ಇಟ್ಕೋಬೇಕು, ಬಲಗೈನಲ್ಲಿ ಮುಷ್ಟಿ ಮಾಡ್ಕೊಂಡು ಹೊಟ್ಟೆ ಭಾಗಕ್ಕೆ ಇಟ್ಕೋಬೇಕು. ಕೈ ಇಟ್ಕೊಂಡು ಉಸಿರು ಹೊರಗಡೆ ಬಿಟ್ಟು ಮುಂದೆ ಮಾಡಬೇಕು. ದೀರ್ಘ ಉಸಿರಾಡಬೇಕು 60 ಸೆಕೆಂಡ್ಸ್. ನಂತರ ಉಸಿರು ತಗೊಳ್ತಾ ಮೇಲೆ ಬಂದು ರೆಸ್ಟನ್ನು ಕೊಡಬೇಕು. ನೆಕ್ಸ್ಟ್ ಆಪೋಸಿಟ್ ಸೈಡು ಹಾಗೆ ಮಾಡಿ. ಇದಾಗಿದೆ. ನಂತರ ಮುಂದಿನ ಆಸನ ಅಂದರೆ ಪಾವನ ಮುಕ್ತಾಸನ. ಉಸಿರನ್ನ ಹೊರಗಡೆ ಬಿಟ್ಟು ಕಾಲುಗಳನ್ನು ಮಚ್ಚಿಕೊಳ್ಳಿ, ಕೈಗಳ ಸಹಾಯದಿಂದ ಹಿಡಿಬೇಕು. ದೀರ್ಘ ಉಸಿರಾಡಿ 60 ಸೆಕೆಂಡ್ಸ್. ತುಂಬ ಫೋರ್ಸ್ ಮಾಡಲಿಕ್ಕೆ ಹೋಗ್ತೀವಿ. ಪಾವನ ಅಂದರೆ ಗ್ಯಾಸು, ಮುಕ್ತ ಅಂದರೆ ದೂರ ಮಾಡ್ತಕ್ಕಂಥದ್ದು. ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಬಹಳ ವಿಶೇಷವಾದ ಆಸನ, ಹಾಗಾಗಿ ಇದನ್ನು ಪಾವನ ಮುಕ್ತಾಸನ ಅಂತ ಕರೀತಾರೆ. ನಂತರ ಉಸಿರನ್ನು ತೆಗೆದುಕೊಳ್ತಾ ಕಾಲುಗಳನ್ನು ಮುಂದೆ ಚಾಚಿ ರೆಸ್ಟನ್ನು ಕೊಡಬೇಕು. ನೆಕ್ಸ್ಟ್ ಮುಂದಿನ ಆಸನ ಹಾಗೆ ಪಾವನ ಮುಕ್ತಾಸನ 2. ಬೆನ್ನಿನ ಮೇಲೆ ಮಲಗಿ ಹೀಗೆ ಉಸಿರನ್ನು ತೆಗೆದುಕೊಳ್ತಾ ಕಾಲುಗಳನ್ನು 90 ಡಿಗ್ರಿಗೆ ತರಬೇಕು. ಉಸಿರನ್ನು ಹೊರಗಡೆ ಬಿಟ್ಟು ಕಾಲುಗಳನ್ನು ಮರ್ಚ್ಕೋಬೇಕು. ಹೀಗೆ ಡೀಪಾಗಿ ಉಸಿರಾಡಬೇಕು 60 ಸೆಕೆಂಡ್ಸ್. ನಂತರ ಉಸಿರು ತಗೊಳ್ತಾ ಕಾಲು ಮೇಲೆ ತೆಗೆದುಕೊಂಡು ಹಾಗೆ ಕಾಲುಗಳನ್ನು ಶವಾಸನಕ್ಕೆ ತರಬೇಕು. ಅದಾದ ನಂತರ ಹೀಗೆ ಕಾಲುಗಳನ್ನು ಮರ್ಚಿಕೊಳ್ಳಿ. ಉಸಿರನ್ನು ಇದಾಗತ್ತೆ ಅಂದರೆ ಮಾಡಿ, ಗೋಡೆ ಸಪೋರ್ಟ್ ತಗೊಂಡು ಸಹ ಮಾಡ್ಬೋದು. ಉಸಿರನ್ನು ಹೊರಗಡೆ ಬಿಟ್ಟು ಕಾಲುಗಳನ್ನು ಮರ್ಚಿಕೊಳ್ಳಿ. ದೀಪ ಉಸಿರಾಡಬೇಕು 60 ಸೆಕೆಂಡ್ಸ್. ನಂತರ ಉಸಿರನ್ನು ತೆಗೆದುಕೊಳ್ತಾ ಕಾಲುಗಳನ್ನು ಮುಂದೆ ಚಾಚಿ ರೆಸ್ಟನ್ನು ಕೊಡಬೇಕು. ನೆಕ್ಸ್ಟ್ ಇನ್ನೊಂದು ಆಸನ ಮಾಡೋಣ. ಹೀಗೆ ಉಭಯ ಪಾದಾಂಗುಷ್ಠಾಸನ. ಕಾಲುಗಳನ್ನು ಮರ್ಚಿಕೊಳ್ಳಿ. ಹೆಬ್ಬೆರಳು ಮತ್ತು ಮೊದಲನೇ 2 ಬೆರಳಿನ ಸಹಾಯದಿಂದ ಹಿಡಿಯಬೇಕು. ಉಸಿರನ್ನು ತೆಗೆದುಕೊಳ್ತಾ ಕಾಲುಗಳನ್ನು ಮುಂದೆ ಮೇಲೆ ಚಾಚಿ 145 ಡಿಗ್ರಿ ಕಾಲು ಬಂದಿದೆ. ದೀಪ ಉಸಿರಾಡಬೇಕು. ಮತ್ತು ಉಸಿರನ್ನು ಹೊರಗಡೆ ಬಿಟ್ಟು
ದಂಡಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು. ಹೇಳಿದ್ದೇವೆ, ಯೋಗಾಸನಗಳು ಮಾತ್ರವೇ ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ಬಹಳ ಎಚ್ಚರಿಕೆ ಇರಬೇಕು. ಡೈರಿ ಕ್ಯಾನ್ ಮೇಕ್ ಯು ಆರ್ ಡೈರಿ ಕ್ಯಾನ್ ಬ್ರೇಕ್ ಯು ಅಂತ ಹೇಳಲಾಗಿದೆ. ನಿಮ್ಮ ದಿನಚರಿ ಏನಿರುತ್ತೆ ಅದು ನಿಮ್ಮನ್ನ ಕಾಪಾಡುತ್ತೆ, ಇಲ್ಲಾಂದ್ರೆ ಹಾಳುಗೆಡುತ್ತೆ. ಮತ್ತೆ ಹೇಳ್ತಾ ಇದ್ದೇವೆ, ನೀವು ಅಳವಡಿಸ್ಕೊಳ್ತಕ್ಕಂಥ ದಿನಚರಿ ನಿಮ್ಮನ್ನು ತುಂಬಾ ಉದ್ಧಾರ ಮಾಡುತ್ತೆ, ತುಂಬಾ ಆರೋಗ್ಯವಾಗಿ ನೋಡ್ಕೊಳ್ಳುತ್ತೆ. ಇದುವ ತಪ್ಪಾಗಿ ನಿಮ್ಗೆ ಇಷ್ಟ ಬಂದಾಗೆ ಅಳವಡಿಸ್ಕೊಂಡಿದ್ದೆ ಆದರೆ ಆ ದಿನಚರಿನೇ ನಿಮ್ಮನ್ನ ಹಾಳು ಮಾಡ್ತಕ್ಕಂಥದ್ದು. ಎಷ್ಟು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಂದು ದಿನಕ್ಕೆ 16-17 ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ. ಅದು ಬೇಕಾ? ಯೋಚನೆ ಮಾಡಿ. ಸರಿಯಾಗಿ ನಿಮ್ಮ ದಿನಚರಿಯನ್ನು ಸರಿ ಮಾಡ್ಕೊಂಡ್ರೆ ಸಾಕು. ಟ್ಯಾಬ್ಲೆಟ್ಸ್ ಇಲ್ಲದೆ ಇರ್ತಕ್ಕಂಥ ಔಷಧಿ ಉಪಚಾರಗಳಿಲ್ಲದೆ ಇರ್ತಕ್ಕಂಥ ಲೈಫನ್ನು ಪಡೀಬೋದು. ಅದಕ್ಕೆ ಕೆಲವೊಂದು ತಗೋಬೇಕಾಗುತ್ತೆ. ಆಗಲೇ BP ಸ್ಟಾರ್ಟ್ ಆಗೋಗಿದೆ. BPಗೆ ಟ್ಯಾಬ್ಲೆಟ್ಸ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ, ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ. ಡಯಾಬಿಟಿಸ್ ಸ್ಟಾರ್ಟ್ ಆಗಿದೆ, ಅದು ಖಂಡಿತ ಟ್ಯಾಬ್ಲೆಟ್ಸ್ ಇಲ್ಲದೆ ಲೈಫ್ ನಡೆಸ್ಬೋದು. ಅಥವಾ ಇನ್ಸುಲಿನ್ ಆ ಥರ ಏನಾದರೂ ಮೊದಲೇ ತುಂಬ ಜಾಸ್ತಿ ತಗೊಳ್ತಾ ಇದ್ದಾರೆ ಅಂದರೆ ಒಂದು 10 ಯೂನಿಟ್ಸ್ವರೆಗೂ ಬರ್ಬೋದು. ಆದರೆ ತುಂಬ ಕ್ಲೀನಾಗಿ ಕಂಟ್ರೋಲ್ ಮಾಡಿದ್ರೆ ಮಾತ್ರ. ಅಂದರೆ ಒಂದು ಮನೆಯಲ್ಲಿ ಆಸ್ತಿ ಎಲ್ಲ ಚೆನ್ನಾಗಿ ಇಟ್ಟಿದ್ದು ಸರಿಯಾಗಿ ಬೀಗ ಹಾಕಿಲ್ಲ ಅಂದ್ರೆ ಏನಾಗುತ್ತೆ? ಕಳ್ಳ ಬಂದು ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಕಳ್ಳ ಬಂದು ಕದ್ಕೊಂಡು ಅಂದರೆ ತಗೊಂಡು ತಪ್ಪು ಬೀಗ ಹಾಕಿದ್ರೆ ಏನು ಬರುತ್ತೆ? ಹಾಗೆ ಡಯಾಬಿಟೀಸೋ ಅಥವಾ ಹೈ BPನೋ ಬಂದಾದ್ಮೇಲೆ ಏನು ಮಾಡಲಿಕ್ಕಾಗುತ್ತೆ? ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗೆ ಬೇರೆ ತೊಂದರೆಗಳು ಇನ್ನೇನು ತೊಂದರೆ ಬಂದಿಲ್ಲ ಅಂದರೆ ಜಾಯಿನ್ ಆಗಿ ಯೋಗ ಕ್ಲಾಸ್ಗೆ ಅಡ್ರೆಸ್ ಇರುತ್ತೆ, ಫೋನ್ ಮಾಡಿ ಜಾಯಿನ್ ಆಗಿ ಸೆಕ್ಯೂರಿಟಿ ತಗೊಳ್ಳಿ. ಬೇರೆ ಎಷ್ಟೇ ಕೋಟಿಗೆ ಬದುಕಿರಿ, ಯಾವುದು ನಿಮ್ಮನ್ನು ಯಾವುದು ರಕ್ಷಿಸ್ಲಿಕ್ಕೆ ಸಾಧ್ಯವಿಲ್ಲ. ರಕ್ಷಿಸೋದೊಂದೇ ಯೋಗ, ನಿಮ್ಮ ನಾಲೆಡ್ಜ್, ದಿನಚರಿ. ಇಷ್ಟು ಬಿಟ್ಟು ಪ್ರಪಂಚದಲ್ಲಿ ಏನು ನಿಮಗೆ ರಕ್ಷಣೆ ಇಲ್ಲ, ನ್ಯಾಬರ್. ಸೊ ಹಾಗಾಗಿ ಪ್ರತಿದಿನ ಯೋಗ ಅಭ್ಯಾಸ ಮಾಡಿ. ಮತ್ತು ಇವುಗಳನ್ನೆಲ್ಲ ಅಭ್ಯಾಸ ಮಾಡಿದ ನಂತರ ಶವಾಸನವನ್ನು ಅಭ್ಯಾಸ ಮಾಡಬೇಕು. ಪಾವನ ಮುಕ್ತಾಸನ ಮಾಡಿ ಶವಾಸನ ಅಭ್ಯಾಸ ಮಾಡಬೇಕು. ಹೀಗೆ ಶವಾಸನ ಅಭ್ಯಾಸ ಮಾಡಿದ ನಂತರ ಕಪಾಲಭಾತಿ ಅಭ್ಯಾಸ ಮಾಡಿ. ಹೀಗೆ ಇಟ್ಕೋಬೇಕು. ಬೇಗ 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 ಉಸಿರನ್ನ ಹೊರಗಡೆ ಬಿಡಬೇಕು. ಹೀಗೆ 60 times per minute. 1 ನಿಮಿಷಕ್ಕೆ 60 ಸಲ ಅಭ್ಯಾಸ ಮಾಡಬೇಕು. ಅದಾದ ನಂತರ ಉಸಿರಾಟದ ಮೇಲೆ ಮನಸ್ಸನ್ನು ತಂದು ಉಸಿರಾಟವನ್ನೇ ಗಮನಿಸಬೇಕು. ಕಪಾಲಭಾತಿ ಇನ್ನೂ ಸ್ಪಷ್ಟವಾಗಿದೆ. ಕಣ್ಣನ್ನು ಮುಚ್ಚಿ ಅಭ್ಯಾಸ ಮಾಡಬೇಕು. ಶವಾಸನ ಅಭ್ಯಾಸ ಆದ ನಂತರವೇ ಅಭ್ಯಾಸ ಮಾಡಬೇಕು. ಬಹಳ ಮುಖ್ಯವಾದಂಥ ಅಂಶ. ಅದಾದ ನಂತರ ವಾಯು ಮುದ್ರವನ್ನು ಅಭ್ಯಾಸ ಮಾಡಬೇಕು. ವಾಯು ಅಂದರೆ ಗ್ಯಾಸ್ಟ್ರಿಕ್, ವಾಯು ಅಂದರೆ ಗ್ಯಾಸ್, ಅಸಿಡಿಟಿ. ಇದನ್ನು ದೂರ ಮಾಡಲಿಕ್ಕೆ ಸಪೋರ್ಟ್ ಮಾಡಿಕೊಡುತ್ತೆ. ಹೀಗೆ ಇಟ್ಕೋಬೇಕು. ತೋರ್ ಬೆರಳನ್ನು ಮಡಚಿ ಹೆಬ್ಬೆರಳನ್ನು ಎರಡನೇ ಜಾಯಿಂಟಿನ ಮೇಲೆ ಅಳವಡಿಸಬೇಕು, ಮಂಡಿ ಮೇಲೆ ಅಳವಡಿಸಬೇಕು. ಏಕ ಚಿತ್ತದಲ್ಲಿ ಓಂಕಾರವನ್ನು ಉಚ್ಚರಿಸಬೇಕು. ಇಲ್ಲಿ 2 ಬೆನಿಫಿಟ್ಸ್ ಆಗುತ್ತೆ. ಒಂದು ಮುದ್ರೆಯ ಪ್ರಯೋಜನ ಪಡಿತೀರ, ಮತ್ತೊಂದು ಓಂಕಾರದ ಉಚ್ಚಾರಣೆಯ ಪ್ರಯೋಜನವನ್ನು ಪಡಿತೀರ. ಸ್ಪಷ್ಟವಾಗಿ 5 ನಿಮಿಷ ಅಭ್ಯಾಸ ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡಬೇಕು. ಅದನ್ನು ಅಭ್ಯಾಸ ಮಾಡಿ ಅಲ್ಲಿಗೆ ಮುಗಿಸಿ ಈ ಹೇಳಿದ ಎಚ್ಚರಿಕೆಗಳನ್ನು ಗಮನ ಇಟ್ಟು ಫಾಲೋ ಮಾಡಿ. ವಿಶೇಷವಾದಂಥ ಆರೋಗ್ಯ ನಿಮ್ಮದಾಗುತ್ತೆ. ಡೌಟ್ಸ್ ಇದ್ದರೆ ಕರೆ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದಂಥ ಯೋಗದ ಭಾಗದೊಂದಿಗೆ ಭೇಟಿಯನ್ನು ನಡೆಸಲಾಗಿದೆ.